ಸರ್ ಬೀಗ ಹಾಕೋದೇನಿಲ್ಲ, ನಮ್ಮ ಅಧಿಕಾರಿಗಳ ಮೇಲೆ ನಮ್ಗೆ ಭರವಸೆ ಇತ್ತು. ಕೂತ್ಕೊಳ್ರಿ, ಬಂದು ಕೂತ್ಕೊಳ್ರ, ಕೂತ್ಕೊಳ್ಳ ಬಂದ ಪಂಚಾಯತ್ ಫೋನ್ ಮಾಡಿ ಇರ್ಬೇಕಲ್ಲ. ಯಾವ ಎಲ್ಲಿ ಬರ್ತಾ ಇದ್ದಾರೆ ಸಾಹೇಬ್? ಸರ್ ನಮ್ಮ ಸಮಸ್ಯೆ ಏನು ಅಂತಂದ್ರೆ, ಈಗ 2 ಪ್ಲಾನ್ ಇಂದ ನಮ್ಮೂರ್ಗೆ ಒಂದೇ ಒಂದು ಶೆಡ್ ಇಲ್ಲ. ಎರಡು ಪ್ಲಾನ್ ಇಂದಾನು ನಮ್ಮೂರ್ಗೆ ಶೆಡ್ ಇಲ್ಲ. ಅದು ಯಾಕಿಲ್ಲ ಅಂತಂದ್ರೆ ಅಲ್ಲಿ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಪಂಚಾಯತ್ ಹೇಳಿದ್ರೆ ಯಾರಮ್ಮ ಹೇಳಿದ ಅವಾಗ ಅಮ್ಮ ಅವಾಗ ಪ್ಲಾನ್ ಮಾಡಿದ್ವಲ್ಲ ನಾವು. ಪ್ಲಾನ್ ಅಲ್ಲಿ ನಮ್ಮೂರ್ದು 2 ಪ್ಲಾನ್ ಅಲ್ಲೂ ನಮ್ಮೂರ್ದು ಶೆಡ್ಗಳು ಬರ್ಲಿಲ್ಲ. ಕಾರಣ ಏನಂತಂದ್ರೆ ಶೆಡ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಅಲ್ಲಿ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ವಿ. ಕರೆಕ್ಟಾ? ಹೇಳಮ್ಮ, ಮಾಹಿತಿ ಹೇಳು. ಈಗ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಬೇಕು, ವರ್ಕ್ಸ್ ಅನ್ನು ತಗೋಬೇಕು, ಎಲಿಜಿಬಲ್ ಎಷ್ಟಿದೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೀಟಿಂಗ್ ಅಲ್ಲಿ ಫಸ್ಟ್ ಹೇಳ್ಬೇಕಲ್ಲ. ಅದೆಲ್ಲ ಅದನ್ನ ಮಾಡಿದಿರ ಇಲ್ಲ, ಮಾಡಿದಿರ ಇಲ್ಲ ಅಂತ ಮಾಡಿ ಕಳ್ಸಿದ್ದಲ್ಲ. ನಾನು ಹೇಳ್ತೀನಿ ಬಾಣ ಇದು ಬಾಣ. ವರ್ಷಕ್ಕೊಂದ್ಸತಿ ಕ್ಯಾನ್ಸಲ್ ಆಗುತ್ತಲ್ಲ, ಕಟ್ಕೊಂಡಿಲ್ಲಲ್ಲಪ್ಪ, ಶೆಡ್ಗಳೇ ಬರ್ಲಿಲ್ಲ ಲಿಸ್ಟ್ ಅಲ್ಲಿ. ತೋರಿಸ್ತೀವಿ ಸರ್ ನಾವು ಪಂಚಾಯತ್ ತಗೊಬನ್ನಿ. ಇಲ್ಲ ಒಂದ್ಸಲ ಉಂಡಪ್ಪನ ಉಂಡಾಯ್ತು ಸೆಡ್ಗಳು ಹಾಕಿ ಪ್ರಕಾಶ್ 30 ಸೆಟ್ ಕೊಟ್ಟಿದ್ವಿ. ಅವರು ಒಂದು ಊರಿಗೆ 30 ಸೆಟ್ ಕೊಡ್ಸಿದ್ವಿ. ಅದು ಆಗಿದೆ, ಅಪ್ಲೋಡ್ ಆಗಿ ಬಂದಿದೆ. ಮತ್ತೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಏನೋ ಸ್ವಲ್ಪ ನಿಂತಿದೆ ಅಂತ ಇಷ್ಟೊತ್ತು ಹೇಳಿ. ಅಲ್ಲ ಈಗ ಆಕ್ಷನ್ ಪ್ಲಾನ್ ಅಲ್ಲಿ ಇದೆಯಣ್ಣ ಸರ್? ಈಗ ಆಕ್ಷನ್ ಪ್ಲಾನ್ ಅಲ್ಲಿ ಇದೆ. ನಾನು ಹೇಳ್ತಾ ಇರೋದು ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಫಸ್ಟ್ ನಮ್ಮೂರಿಗೆ 7 ಸೆಟ್ ಇತ್ತು, ಒಂದ್ ಕಟ್ಟಲಿಲ್ಲ. 6 ಜನ ಕಟ್ಕೊಂಡ್ರು, ಸಪ್ಲೈ ಬಿಲ್ ಕೂಡ ಮಾಡ್ಕೊಟ್ರು. ಯಾವಾಗ 2 ವರ್ಷ ಆಯ್ತು. ಆವಾಗಿಂದಾನು 2 ಪ್ಲಾನ್ ಮಾಡಿದ್ರು. ನಮ್ಮೂರ್ ಶೆಡ್ ಬರ್ಕೊಂಡು ಹೋದ್ರು, ಬರ್ಲಿಲ್ಲ. ಆಯ್ತಾ? 1 ಶೆಡ್ ಬಂತು, ಅಲ್ಲ 3 ಶೆಡ್ ಬಂತು. ರೋಜಾ ಬಾಬು ಅನ್ನೋ ಒಂದು ಹೆಸರಲ್ಲಿ 1 ಶೆಡ್ ಕಟ್ಟಿದ್ರು. ಇನ್ನು 3 ಬೋರ್ಡ್ ಬರ್ಬಿಟ್ಟು ಇಲ್ಲಿ ಬರೋ ಅಷ್ಟೊತ್ತಿಗೆ ಹಳೆ ಪ್ಲಾನ್ ನ ರದ್ದು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಪ್ರೂಫ್ ಇದೆ ನನ್ನ ಹತ್ರ, ಬೋರ್ಡ್ಸ್ ಹಂಗೆ ಇದೆ ಫೋಟೋಸ್. ಹಳೆ ಪ್ಲಾನ್ ನ ರದ್ದು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಸರಿ, ರದ್ದು ಮಾಡಿದ್ದಾರೆ ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಆಯ್ತು, ಆಗೋಯ್ತು ಅಂತ ನಾವು ಸುಮ್ಮನೆ ಇದ್ವಿ. ಮತ್ತೆ ಪ್ಲಾನ್ ಮಾಡಿದಾಗ ನನ್ನ ಶೆಡ್ಗಳು ನಿಮ್ಮ ಊರಿಗೆ ಎಕ್ಸ್ಟ್ರಾ ಶೆಡ್ ಕೊಡ್ತೀವಿ ಅಂತ ಹೇಳಿ ಇವ್ರು ಹೇಳಿದ್ರು. ಎಕ್ಸ್ಟ್ರಾ ಶೆಡ್ ಕೊಡ್ತೀವಿ ಅಂತ ಹೇಳಿದಾಗ ನಾವು ತಾಳ್ಮೆಯಿಂದ ಇದ್ವಿ. ಕಾಮನ್ ಅದೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್, ಹೆಂಗೋ ಯಾವ್ದೋ ಬಟನ್ ಹತ್ತಕ್ಕೆ ಹೋಗಿ ಯಾವ್ದೋ ಒಂದು ಹೊಡೆದಿದ್ರೂ ಡಿಲೀಟ್ ಆಗಿರುತ್ತೆ. ನಾವು ಕೂಡ ಓದ್ಕೊಂಡಿರೋರು ಅಷ್ಟು ಮಾತ್ರ ತಿಳ್ಕೊಬೇಕಾಗುತ್ತೆ ಅಂತ ನಾವು ಸುಮ್ಮನೆ ಇದ್ವಿ. ಮೊನ್ನೆ ಪ್ಲಾನ್ ಅಲ್ಲಿ ಎಲ್ಲಾ ಮೆಂಬರ್ಸು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಸ್ಟಾಫ್ ಎಲ್ಲ ಕೂತ್ಕೊಂಡು ಮಿಟ್ಟಳ್ಳಿಗೆ ಅನ್ಯಾಯ ಆಗಿದೆ, ಈ ಸಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಹೇಳ್ಬಿಟ್ಟು 13 ಶೆಡ್ ನಮಗೆ ಕೊಟ್ಟಿದ್ದಾರೆ. ಕೊಟ್ಟಾಗ 13 ಜನನು ಕರ್ಕೊ ಬಂದ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ, ನೀನ್ ಬರ್ಬೇಕು ಅಂತ ಹೇಳಿದ್ರು. ನಾನೇ ಬಂದು ನಮ್ಮ PDO ನ ಅಧ್ಯಕ್ಷರನ್ನ ಕೇಳಿದೆ. ಆಯ್ತಣ್ಣ, ಅಲ್ಲ ವರ್ಕ್ ಕೋಡ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ನಮ್ಮ ಮಂಜಮ್ಮ ಅವರು ವರ್ಕ್ ಕೋಡ್ ಹಾಕೊಟ್ರು 13 ಜನಕ್ಕೂ. ಹಾಕಿದ್ರೆ 3 ಜನ ಅದು ಅದೇ ಆವಾಗ ನಾವು ಮೊದಲು ಪ್ಲಾನ್ ಮಾಡಿಸಿ ಇದು ಎಸ್ಟಿಮೇಟ್ ಮಾಡಿಸಿ GPS ಮಾಡೋ ಸ್ಟೇಜ್ ಬಂದು GPS ಕೂಡ ಮಾಡಿದ್ದು. NMR ತೆಗಿಯೋ ಟೈಮಲ್ಲಿ ಡಿಲೀಟ್ ಮಾಡ್ಬಿಟ್ಟಿದ್ದು ಹಳೆ ಪ್ಲಾನ್ ನ. GPS ಕೂಡ ಆಗೋಗಿತ್ತು. ಆಯ್ತಾ? ಅದೊಂದು 2,500 ವೇಸ್ಟ್ ಆಯ್ತು ರೈತರಿಗೆ. ಬೋರ್ಡ್ ತಗೋ ಬಂದಿದ್ದು, ಅದನ್ನ ಬರ್ಸಿದ್ದು ಎಲ್ಲ. ಆಮೇಲೆ ಈ ಪ್ಲಾನ್ ಅಲ್ಲಿ ಬಂತಲ್ವಾ, ಇದ್ರಲ್ಲಿ ಆ 3 ಜನದ್ದು ಅಪ್ರೂವಲ್ ಆಗ್ಲಿಲ್ಲ ವರ್ಕ್ ಕೋಡ್. ಕಾರಣ ಏನು ಅಂತಂದ್ರೆ ಹಳೇದ್ ಹಂಗೆ ಇದೆ, ಅದನ್ನ ಡಿಲೀಟ್ ಮಾಡ್ಬೇಕು ಅಂತಂದ್ರು. TMS ಹತ್ರ ಹೋದ್ವಿ. ಆಮೇಲೆ ಶೇಖರ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಡಿಲೀಟ್ ಮಾಡ್ಸಿದ್ವಿ. ನಮ್ಮ ಮಂಜಮ್ಮನೆ ಫೋನ್ ಮಾಡಿದ್ರು, ಡಿಲೀಟ್ ಮಾಡಿಕೊಟ್ರು. ಡಿಲೀಟ್ ಮಾಡಿಕೊಟ್ಮೇಲೆ ಹೊಸ ವರ್ಕ್ ಕೋಡ್ ಹಾಕಿ ಜನರೇಟ್ ಮಾಡಿ TMS ಲಾಗಿನ್ ಅಲ್ಲಿ, ನಮ್ಮ TC ಲಾಗಿನ್ ಅಲ್ಲಿ ಎಲ್ಲ ಮೂವ್ ಮಾಡಿಸಿದೀವಿ. ನಮಗೆ GPS ಲಾಗಿನ್ ಮೂವ್ ಆಗ್ತಾ ಇಲ್ಲ ಈಗ. ಇದು ಪ್ರೋಸೆಸ್ ಆಗಿರೋದು ಡಿಸೆಂಬರ್ 5ನೇ ತಾರೀಕು. TC ಲಾಗಿನ್, TMS ಲಾಗಿನ್ ಅಲ್ಲಿ ಮೂವ್ ಮಾಡಿಸಿರೋದು. ಇದುವರೆಗೂ ನಮ್ GPS ಲಾಗಿನ್ ಬರ್ತಾ ಇಲ್ಲ. ಕಾರಣ ಕೇಳಿದ್ರೆ ಏನೋ ಟೆಕ್ನಿಕಲ್ ಇಶ್ಯೂ ಇದೆ, ಸರ್ವರ್ ಇಶ್ಯೂ ಇದೆ ಅಂತ ಹೇಳಿ ಹೇಳ್ತಾ ಇದಾರೆ. ಅದು ರೈತರಿಗೆ ಗೊತ್ತಾಗಲ್ಲ. ಸಮರ್ಪಕವಾದ ಉತ್ತರ ರೈತರಿಗೆ ಯಾರಿಗೂ ಸಿಗ್ತಾ ಇಲ್ಲ. ಆ ಉತ್ತರ ಏನು ಅಂತ ತಮ್ಮ ಮುಖಾಂತರನೇ ಕೇಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೂತಿದ್ದೀವಿ. ನಮಗೆ ಸಮರ್ಪಕವಾದ ಉತ್ತರ ಕೊಡಿ, ನಮ್ಗೆ ಎಷ್ಟು ದಿನದಲ್ಲಿ ಮಾಡ್ಕೊಂತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಡಿ. ನಾವಿಂದ ಇಲ್ಲಿಂದ ಎದ್ದು ಹೋಗ್ತೀವಿ. ಅದುವರೆಗೂ ನಾವ್ ಈ ಕಡೆ ತಲೆ ಕೂಡ ಹಾಕಲ್ಲ.
ಸರಿ, ಅದು ನಾನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ ನಾನು. ಸರ್ ಆ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂತ ಅವ್ರಿಗೆ ಹೇಳ್ಬಿಡಿ ಸರ್. ರೈತರಿಗೆ ನಾನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹೇಳಪ್ಪ ಏನಿದೆ. ಈಗ ಹಳೆ ಪ್ಲಾನ್ಗಳು ಡಿಲೀಟ್ ಆಗಿದೆ ಅಂತ ಹೇಳಿದ್ರು. ಇವಾಗ ಮೊದಲು ಏನ್ ಮಾಡ್ತಿದ್ರು ನಮ್ಮ ಸರ್ಕಾರ 5 ವರ್ಷಕ್ಕಂತ ಪ್ಲಾನ್ ಮಾಡ್ತಿದ್ರು. 5 ವರ್ಷ ಯಾವಾಗಲೂ ಇಲ್ಲಿ ಪ್ಲಾನ್ ಅಲ್ಲಿ ಇದ್ರೆ ಮಾಡ್ಕೋಬೋದಾಗಿತ್ತು. ಇವಾಗ 2 ವರ್ಷದಿಂದ ಏನಾಗಿದೆ ಅಂದ್ರೆ ಯಾವ ವರ್ಷದಲ್ಲಿ ನೀವು ಕ್ರಿಯಾ ಯೋಜನೆ ಮಾಡ್ಕೊಂತೀರೋ ಅದೇ ವರ್ಷದಲ್ಲಿ ಆ ವರ್ಕ್ ನ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಅಪ್ ಟು ಮಾರ್ಚ್ ವರೆಗೂ ವೇಟ್ ಮಾಡ್ತಾರೆ. ಮಾರ್ಚ್ ಅಲ್ಲಿ ಮಾಡಿಲ್ಲ ಅಂದ್ರೆ ಏಪ್ರಿಲ್ ಅಲ್ಲೂ ಮಾಡ್ಕೊಂಡಿಲ್ಲ ಅಂದ್ರೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಅಥವಾ ಸೆಕೆಂಡ್ ವೀಕಲ್ಲಿ ಡಿಲೀಟ್ ಆಗೋಗುತ್ತೆ. ಆ ಸಮಸ್ಯೆಯಿಂದ ನಿಮ್ದು ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಡಿಲೀಟ್ ಆಗಿದೆ. ಮತ್ತೆ ಅದೇ ವರ್ಕ್ಗಳು ನಿಮ್ಗೆ 13 ಈಗ ಅಪ್ರೂವಲ್ ಆಗಿ ಬಂದಿದೆ. ಡಿಸೆಂಬರ್ 5ನೇ ತಾರೀಕು ಏನೋ ಪ್ರೊಸೆಸ್ ಮಾಡಿದ್ರೆ ಡಿಸೆಂಬರ್ 5ರಿಂದ ಇವಾಗ ನಿಮ್ಮ ಅದು ಅಡಿಷನಲ್ ಪ್ಲಾನ್ ಆಗಿದೆ ಈಗ. ಅದು ಇಂಡಿವಿಜುವಲ್ ಮಾತ್ರನೇ ಇದ್ದಿದ್ದು. ಇಂಡಿವಿಜುವಲ್ ಮಾತ್ರನೇ ಇದ್ದಿದ್ದು. ಕಮ್ಯುನಿಟಿ ವರ್ಕ್ಸ್ ಇಲ್ಲ ಅದರಲ್ಲಿ. ಮನೆಗೆ ಹಾಕ್ಸಿದ್ದಾರೆ. ಅಲ್ಲ ಇರ್ಲಿ ಪ್ರಕಾಶ್ ಹಾಕಿರೋದು ಇನ್ನ 5 ಜನ ಕಟ್ಕೊಳ್ಳೋರಿದ್ದಾರೆ. ನೆಕ್ಸ್ಟ್ ಪ್ಲಾನ್ ಅಲ್ಲಿ ಸೇರಿಸ್ಕೊಳ್ಳೋಣ. ಅವ್ರು ಸಮಾಧಾನ ಮಾಡದೆ ನೋಡಪ್ಪ ಇವ್ರು 13 ಜನ ಆಗೋಗ್ಲಿ, ನೆಕ್ಸ್ಟ್ ಪ್ಲಾನ್ ಅಲ್ಲಿ ನಿಮ್ 5 ಜನಕ್ಕೂ ಹಾಕ್ತಿವಿ ಅಂತ ಅವ್ನು ಸಮಾಧಾನ ಮಾಡಿದೀನಿ. ಅದು ಯಾರು ಅಂದ್ರೆ ಅದಕ್ಕೆ ಸಾಕ್ಷಿ ನೀವೇನ ಬಂದಿದ್ರು ಲಿಸ್ಟ್ ಬರ್ಕೊಳಕ್ ಊರಲ್ಲಿ. ಇವರೆಲ್ಲ ಬಂದಿದ್ರು ಅವತ್ತು ಗ್ರಾಮ ಸಭೆ ವಾರ್ಡ್ ಸಭೆ ಮಾಡಿದ್ದೀನಿ ಊರಲ್ಲಿ. ಅವನ್ನೆಲ್ಲ ಆಯ್ತು ನೆಕ್ಸ್ಟ್ ಲಿಸ್ಟ್ ಅಲ್ಲಿ ನಿಮ್ದು ಬರೆಯೋಣ ಅಂತೇಳಿ ಇವ್ರು 13 ಜನ ನಾವು ಎಲ್ಲರೂ ಕೂತ್ಕೊಂಡು ಫೈನಲ್ ಮಾಡಿ ಕಳ್ಸಿರೋದು ನಾವು. ಈಗ ಬರೀ ಶೆಡ್ಗೆ ಆದ್ರೆ ಏನಾಗುತ್ತೆ ಅಂದ್ರೆ ನಮ್ದು 60-40 ರೇಷಿಯೋಗೆ ತೊಂದರೆ ಆಗುತ್ತೆ. ಯಾರು ಶೆಡ್ ಮಾಡ್ಕೊಂತಾರೆ ಅವ್ರಿಗೆ ಒಂದು ಬದು ಕೊಟ್ಟಾಗ 60-40 ರೇಷಿಯೋ ಮೇಂಟೈನ್ ಆಗುತ್ತೆ ಅವಾಗ. ಅದೊಂದು. ಮತ್ತೆ ಒಂದು ಊರಿಗೆ 13 ಅಂದ್ರೆ ನಿಮ್ದು ಒಂದು 10 ಊರಿದೆ ಅಂದ್ರೆ ಎಷ್ಟಾಯ್ತು? 130 ಆಗ್ಬಿಡುತ್ತೆ. 130 ಅಂದ್ರೆ ನಮ್ ಬಜೆಟ್ ಅಷ್ಟಿರಲ್ಲ. ಕಳೆದ 3 ವರ್ಷದಲ್ಲಿ ನಮ್ದು ಏನು ಮನೋದಿನ ಸೃಜನೆ ಮಾಡಿರ್ತಾರೋ ಆ 3 ವರ್ಷದ ಅವರೇಜ್ ತಗೊಂಡು ಇನ್ನೊಂದು 10% ಜಾಸ್ತಿ ಕೊಡ್ತಾರೆ ನಮ್ಮ ಸರ್ಕಾರದಿಂದ, ನಮ್ಮ ಇದು ಆರೋಗ್ಯದಿಂದ. ಅದ್ರ ಪ್ರಕಾರ ನಮ್ದು ಏನ್ ಬಜೆಟ್ ಫಿಕ್ಸ್ ಆಗಿತ್ತು ಆ ಬಜೆಟ್ ಪ್ರಕಾರ ನಾವೆಲ್ಲ ಕಾಮಗಾರಿಗಳೆಲ್ಲ ತಗೊಂಡಿದ್ವಿ. ಆಕ್ಷನ್ ಪ್ಲಾನ್ ಅನುಮೋದನೆ ಆಗಿತ್ತು. ಮತ್ತೆ ಈಗ 1 ತಿಂಗಳು 1.5 ತಿಂಗಳು ಹಿಂದ್ಗಡೆ ಅಡಿಷನಲ್ ಪ್ಲಾನ್ ಕೊಟ್ಟಿದ್ರು. ಅಡಿಷನಲ್ ಪ್ಲಾನ್ ತಗೊಂಡಿದ್ದಾರೆ ನೀವು. ಇವಾಗ ಮಿಟ್ಟಳ್ಳಿ ಗ್ರಾಮಕ್ಕೆ 13 ಶೆಡ್ಗಳು ಬಂದಿತ್ತು. ನನ್ನ ಲಾಗಿನ್ಗೂ ಬಂದಿತ್ತು. ನೀವು ಬಂದಿದ್ವಿ ಒಂದು 10 ಡೇಸ್ ಬ್ಯಾಕ್ ಬಂದಿದ್ರಿ. 13 ಶೆಡ್ ಒಂದು ವಿತಿನ್ 15 ಮಿನಿಟ್ಸ್ ಅಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ. ಈಗ ಅಲ್ಲಿ ಕ್ಲಿಯರ್ ಆದ್ಮೇಲೆ ಅಡ್ಮಿನಿಸ್ಟ್ರೇಷನ್ ಅಂತ ಇವ್ರ ಲಾಗಿನ್ ಬರುತ್ತೆ. ಪಿಡಿಒ ಲಾಗಿನ್ಗೆ ಪಿಡಿಒ ಲಾಗಿನ್ ಅವರು ಮೂವ್ ಮಾಡಿದ್ದಾರೆ. ಆಕ್ಚುಲಿ ಪಿಡಿಒ ಲಾಗಿನ್ ಅಲ್ಲಿ ಅಡ್ಮಿನ್ ಸ್ಯಾಂಕ್ಷನ್ ಆಯ್ತು ಅಂದ್ರೆ ವಿತಿನ್ 24 ಅವರ್ಸ್ ಇಂದ ಹಿಡಿದು 48 ಅವರ್ಸ್ ಒಳಗಡೆ ನಮ್ಗೆ ಜಿಯೋ ಟ್ಯಾಗ್ ಭುವನ್ಗೆ ಮೂವ್ ಆಗುತ್ತೆ, ಶೇರ್ ಆಗುತ್ತೆ. ಇವಾಗ ಕಳೆದ 1 ವಾರದಿಂದ ಟೆಕ್ನಿಕಲ್ ಸಮಸ್ಯೆ ಇರೋದ್ರಿಂದ ನಮ್ ನರೇಗಾ ಸಾಫ್ಟ್ ಅಲ್ಲಿ ಏನು ವರ್ಕ್ಸ್ ಅಪ್ರೂವಲ್ ಆಗ್ತಾ ಇದಾವೋ ಆ ನರೇಗಾ ಸಾಫ್ಟ್ ಅಲ್ಲಿ ಅಪ್ರೂವಲ್ ಆಗ್ತಾ ಇರೋ ವರ್ಕ್ಸ್ ಭುವನ್ಗೆ ಶೇರ್ ಆಗ್ತಾ ಇಲ್ಲ. ನಮ್ದೊಂದೇ ಸಮಸ್ಯೆ ಅಲ್ಲ, ಬೇರೆ ತಾಲೂಕು ನಾವು ವಿಚಾರಿಸ್ಕೊಂಡೆ, ಬೇರೆ ಜಿಲ್ಲೆಯವ್ರದ್ದು ವಿಚಾರಿಸ್ಕೊಂಡೆ, ಸೇಮ್ ಅದೇ ಸಮಸ್ಯೆ. ಬೆಳಿಗ್ಗೆ ನಾನು ನಮ್ಮ ಸ್ಟೇಟ್ ಅಲ್ಲಿ ಒಬ್ರು ಪೂಜಾ ಮೇಡಮ್ ಅಂತಿದ್ದಾರೆ, ಅವ್ರು ಫೋನ್ ಮಾಡಿದೆ. ಏನು ಮೀಟಿಂಗ್ ಅಲ್ಲಿ ಇದ್ರೇನೋ ಗೊತ್ತಿಲ್ಲ, ಕಟ್ ಮಾಡಿ ಖಾಲಿ ಲೆಟರ್ ಅಂತ ಹಾಕಿದ್ದಾರೆ. ನಾನು ಇವತ್ತು ಸಂಜೆ ಒಳಗಡೆ ಅವ್ರು ಮಾತಾಡ್ಬಿಟ್ಟು ಏನ್ ಸಮಸ್ಯೆ ಆಗಿದೆ, ಎಷ್ಟು ದಿನದ ಒಳಗಡೆ ನಿಮ್ದು ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ತಿಳ್ಕೊಂಡು ನಿಮ್ಗೆ ವಿತಿನ್ 2-3 ಡೇಸ್ ಅಲ್ಲಿ ನಿಮ್ಗೆ NMR ತೆಗೆಗೆ ನಾವು ವ್ಯವಸ್ಥೆ ಮಾಡ್ಕೊಂಡು NMR ತೆಗಿಸ್ತೀವಿ. ಈಗ ಪ್ರಾಬ್ಲಮ್ ಇದೆ ಅಂತ ಅಲ್ಲ, ನೀವು ಫುಲ್ ಫಾಸ್ಟ್ ಇದೀರ ಅಂತ ನಮಗ್ ಗೊತ್ತು. ಆದ್ರೆ 1 ತಿಂಗಳಿಂದ ಸರ್ ಹೇಳಿದೆ ನಿಮ್ಗೆ. ಏನಾಯ್ತು ಅಂತಂದ್ರೆ ನಮ್ಮ ಶಾಸಕರ ಹತ್ರ ಏನೋ ಮೀಟಿಂಗ್ ಹೋಗ್ಬೇಕು ಅಂತ ನೀವು ರೆಡಿ ಆದ್ರಿ ಬೇಗ. ಅವಾಗ ಬಂದು ನಾನು ಹೇಳ್ದೆ ಅಲ್ಲಿ, ಸರ್ ಈ ತರ ಆಗಿದೆ ನೋಡಿ ಸರ್. ಕೂತಾದ್ಮೇಲೆ ಜಿಯೋ ಟ್ಯಾಗ್ ಪೆಂಡಿಂಗ್ ಬಂದು ಗೊತ್ತಾಗಿದ್ದು ವಿಚಾರ. ನಾವಿವ್ರೆಲ್ಲ ಮಾಡ್ತಾ ಇದ್ರೆ ಅಂತ ನಾವ್ ಅಂದ್ಕೊಂಡಿರ್ತೀವಿ. ಮೊನ್ನೆ ನಿಮ್ ಮುಂದೆ ಹೇಳಿದಾಗ ನಮ್ಮ ನಾಗಲಕ್ಷ್ಮಿ ಮೇಡಮ್ ಹೇಳಿದಾಗ ಸುಮ್ಮನೆ ಸರ್ ಸಾರ್ ಅದನ್ನೇ ನನ್ನನ್ನು ಬೈತಾರೆ ಅಂತ ಹೇಳಿಲ್ವಾ? ಅದ್ ನನ್ಗೆ ಅರ್ಥ ಆಗ್ಲಿಲ್ಲ. ಅದೇ ವಿಚಾರ ಅರ್ಥ ಆಗಿಲ್ಲ. ಅದಕ್ಕೆ ಇವಾಗ ಸ್ಪಷ್ಟವಾಗಿ ಏನಂತ ನಾನು ಅದೇ ತಿಳ್ಕೊಂಡಿದ್ದೆ. ಜೊತೆಗೆ ಯಾಕಪ್ಪ ಅಪ್ರೂವ್ ಆಗಲ್ಲ, ಬರ್ತಾ ಇಲ್ಲ ಅಂತ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅಂತ. ಅದೇನು ದೊಡ್ಡ ಸಮಸ್ಯೆ ಇಲ್ಲ, ಬಿಡೋದು ಸಾಲ್ವ್ ಆಗುತ್ತೆ. ಸರ್ ಇವ್ರದ್ದು ಸರ್ ವೆಂಡರ್ ಈಗ ವೆಂಡರ್ಗೆ ಹಾಕ್ಬಾರ್ದು. ಇನ್ಮೇಲೆ ವೆಂಡರ್ಗೆ ಹಾಕಿದ್ರೆ ತದ್ರೀಲಿ ಪಾಸ್ ಆಗ್ತಾ ಇದೆ. ನಾವ್ ಹಾಕೋದಲ್ಲ ನೋಡಮ್ಮ, ಜಾಬ್ ಕಾರ್ಡ್ ಪ್ರಾಬ್ಲಮ್ ಇರೋರು ಇಂಡಿವಿಜುವಲ್ ಅಲ್ಲಿ FTO ಮಾಡಮ್ಮ. ಹಂಗೆ ಮಾಡ್ತಾ ಇದ್ದಿದ್ದು ಸರ್, ಹಂಗೆ ಮಾಡ್ತಾ ಇದ್ದಿದ್ದೆಲ್ಲ ಮಾಡು. ಹಂಗೆ ಹಂಗೆ ಮಾಡ್ಬೇಕು. ಹಂಗೆ ಮಾಡ್ತಾ ಇದ್ದಿದ್ದು ಸೊಲ್ಯೂಷನ್ ಬೇಕು ಅನ್ನೋದು ಪ್ರಕಾಶ್ ಅಣ್ಣ ಇದು ಸರ್. ಏನು ಸೊಲ್ಯೂಷನ್ ರೆಡಿ ಮಾಡಿಸ್ಕೊಂಡ್ ಬಾ, ರೆಡಿ ಮಾಡಿಸ್ಕೊಳಮ್ಮ. ಸೆಲ್ಫ್ಗೆ ಸೆಲ್ಫ್ ರೆಡಿ ಮಾಡಿಸ್ಕೋ ಸರ್. ಆಲ್ರೆಡಿ ಖಜಾನಾ 2 ಅಲ್ಲಿ ರೈಸ್ ಆಗ್ಬಿಟ್ಟಿದೆ ಟೋಕನ್ಗಳು. ಟೋಕನ್ ರೆಡಿ ಆಗಿದೆ, ಅವ್ರಿಗೆ ಹೇಳಿದೀವಿ. ವೆಂಡರ್ಗೆ ಹಾಕಿದಿರ್ತಾನೆ, ಅಲ್ಲ ವೆಂಡರ್ಗೆ ಹಾಕಿದಿರಲ್ಲ, ವೆಂಡರ್ಗೆ ಹಾಕಿದ್ರೆ ಅವ್ರಿಗೆ ನಿನ್ನ ಮೀಟಿಂಗ್ ಅಲ್ಲಿ ಹೇಳಿದೀವಿ ಟ್ರೆಜರಿ ಆಫೀಸರ್ಗೆ. ನಾನು ತಿಳ್ಕೊಂಡು ಫೋನ್ ಮಾಡ್ತೀನಿ ಅಂತಂದ್ರು. ಅದು ಈ ಸಲ ಪಾಸ್ ಮಾಡಿ ನೆಕ್ಸ್ಟ್ ಇಂಡಿವಿಜುವಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಸರಿ ಸರ್, ನಾವು ನಮ್ಮೂರ್ ಕಮ್ಯುನಿಟಿ ವರ್ಕ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಇಂಡಿವಿಜುವಲ್ಸ್ ಮಾತ್ರ. ನಾವು ಇದುವರೆಗೂ ಮೊದಲನೇ ಬಾರಿ ಈ ಪಂಚಾಯತಿ ಮುಂದೆ ಬಂದಿರೋದು. ಕಾರಣ ಏನು ಅಂತಂದ್ರೆ ಪಂಚಾಯತಿಯಲ್ಲಿ ನಮ್ಗೆ ಅಡ್ಡನೇ ಇಲ್ಲ.
ಒಬ್ಬ ಬಂದಿದ ತಕ್ಷಣ ನಮ್ ಕೆಲ್ಸಗಳೆಲ್ಲ ಮಾಡ್ಕೊಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಬಂದಿದ ತಕ್ಷಣ ನಮ್ ಕೆಲಸ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ತಾಲೂಕ್ ಪಂಚಾಯತಿಯಲ್ಲೂ ಕೂಡ ನಮ್ಮ TC ಅವರಾಗಿರ್ಬೋದು, TMS ಅವರು ಎಲ್ಲರೂ ನಮ್ ಕೆಲಸ ನಾವು ಹೋಗಿದ ತಕ್ಷಣ ನೋಡಮ್ಮ ನಮ್ಮೂರ್ದು ಈ ತರ ಬಂದಿದೆ, ನಾನ್ ಬೇರೆ ಊರ್ಗ್ ಹೋಗಲ್ಲ. ಯಾಕಂದ್ರೆ ಅವ್ರನ್ನ ಗ್ರಾಮ ಪಂಚಾಯತಿ ಸದಸ್ಯರು ಜವಾಬ್ದಾರಿ ಇರುತ್ತೆ. ಅದನ್ನ ಅವ್ರಿಗೆ ಗೊತ್ತಿಲ್ಲದೆ ಇರೋ ಜನನ ಕರ್ಕೊಂಡು ಹೋಗಿ ಅದನ್ನ ಮಾಡಿಸ್ಕೊಡುವಂತದ್ದು. ನಮ್ಮೂರ್ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದು ಬದುಕಿದ್ದಂಗೆನೆ ಇದುವರೆಗೂ ಒಂದು ಗ್ರಾಮ ಸಭೆ ಆಗ್ಲಿ, ವಾರ್ಡ್ ಸಭೆ ಆಗ್ಲಿ, ಒಂದು ಸಾಮಾನ್ಯ ಸಭೆ ಆಗ್ಲಿ ಯಾವ್ದಕ್ಕೂ ಇಲ್ಲಿ ಬಂದಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು. ಮಾಧ್ಯಮ ಮುಂದೆನೆ ಹೇಳ್ತಾ ಇದ್ದೀನಿ. ಕನಿಷ್ಠ ಪಕ್ಷ ಡಾಕ್ಟರ್ BR ಅಂಬೇಡ್ಕರ್ ರಚನೆ ಮಾಡಿರುವಂತಹ ಸಂವಿಧಾನದಲ್ಲಿ ಅವರ ಒಂದು ಕೊಟ್ಟಿರುವಂತಹ ಒಂದು ರಿಸರ್ವೇಶನ್ ಅಲ್ಲಿ ಗೆದ್ದಿರುವಂತಹ ಅಭ್ಯರ್ಥಿಯವನು ಒಂದು ಅಂಬೇಡ್ಕರ್ ಜಯಂತಿಗೆ ಬಂದಿಲ್ಲ ಇಲ್ಲಿಗೆ. ಅಂತ ಒಬ್ಬ ವ್ಯಕ್ತಿನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಪಡ್ಕೊಂಡಿದ್ದಕ್ಕೆ ನಮ್ ದುರ್ದೈವ ಅಂತೇಳಿ ನಾನೇ ಹೋಗಿ ರೆಡಿ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ರೈತರನ್ನ ಕರ್ಕೊಂಡೋಗಿ ನಮ್ಗೆಲ್ಲಾ ಸಹಕಾರ ಕೊಟ್ಟಿದ್ದಾರೆ. ಇದೊಂದು ನಮಗೆ 1 ತಿಂಗಳಿಂದ ಸತಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ರೈತರು ನಾನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಕೆಟ್ಟ ದೃಷ್ಟಿಯಿಂದ ಮಾತಾಡಕ್ ಶುರು ಮಾಡಿ 1 ತಿಂಗಳಿಂದ ನೀವು ಹೇಳಿಲ್ಲ ನನಗೆ. ನಾನು ಹೇಳ್ತಾ ಇದ್ನಲ್ಲ ಡಿಸೆಂಬರ್ 22ನೇ ತಾರೀಕು 13 ಶೆಡ್ ಬೆಳಗ್ಗೆ ನೀವು ಹೇಳಿದ್ರಿ, ಬೆಳಗ್ಗೆ ಬಂದ 22ನೇ ತಾರೀಕು ಹೌದಿಲ್ಲ ಅಷ್ಟೇ. ಡಿಸೆಂಬರ್ 22 ಅಂದ್ರೆ 1 ದಿನ ಅಥವಾ 2 ದಿನ 25 ಒಳಗಡೆ ಬರ್ಬೇಕಾಗಿತ್ತು. ಅದು ತಾಂತ್ರಿಕ ಸಮಸ್ಯೆಯಿಂದ ನಮ್ಮ ನರೇಗಾ ಸಾಫ್ಟಿಂದ ಭುವನ್ ತಂತ್ರಾಂಶಕ್ಕೆ ಶೇರ್ ಆಗ್ತಾ ಇಲ್ಲ ವರ್ಕ್ಸ್, ಅದರಿಂದ ಬಂದಿಲ್ಲ. ಇದಕ್ಕಿಂತ ಮುಂಚೆ ಈ ತರ ಏನು ಸಮಸ್ಯೆ ಆಗಿಲ್ಲ. ಒಂದ್ ವೇಳೆ ಸಮಸ್ಯೆ ಆದ್ರೂ PO ಲಾಗಿನ್ ನಲ್ಲಿ ಜಿಯೋ ಮಾರ್ಕಿಂಗ್ ಅಂತ ಇದೆ. ಜಿಯೋ ಮಾರ್ಕಿಂಗ್ ಅಂತ ಮಾಡಿದಾಗ ನರೇಶ್ ಲಾಗಿನ್ ಭುವನ್ಗೆ ಶೇರ್ ಆಗ್ತಾ ಇತ್ತು. NMR ತಗೊಳೋದಕ್ಕೆ ಅವಾಗ ನಿಮ್ಗೆ ಅನುಕೂಲ ಆಗ್ತಿತ್ತು. ಸರಿ ಸರ್, ಸಾಯಂಕಾಲ ತಿಳಿಸ್ಕೊಡ್ತೀರಾ? ಸಾಯಂಕಾಲ ಗೊತ್ತಾಗತ್ತೆ, ಇಲ್ಲ ಅಂದ್ರೆ ನಾಳೆ ಗೊತ್ತಾಗತ್ತೆ ಬಿಡಿ. ಸರಿ ಸರ್. ಏನಪ್ಪಾ ಎಲ್ರಿಗೂ ಖುಷಿನಾ? ನಿಮ್ಗೆಲ್ಲ ಸಮ್ಮತಿನಾ? సరేపా చెప్తారు కదా ತೊಂದರೆ ನಮ್ಮ ಈಗ ಈಗಿನ ವರ್ಷದ ಮುಂದಿನ ವರ್ಷದ ಈಗ ಆಕ್ಷನ್ ಪ್ಲಾನ್ ಮಾಡಬೇಡಿ. ನಿಮ್ ಬೇಡಿಕೆಗಳಿದೆ ಅದ್ರಲ್ಲಿ ಬರ್ಸಿ. ಮಾಡಕ್ಕಾಗಲ್ಲ ಸರ್. ಯಾಕೆ ಅಂತಂದ್ರೆ ಒಬ್ಬೊಬ್ಬ ಇಂಜಿನಿಯರ್ನ 4 ಪಂಚಾಯತಿಗೆ ಹಾಕಿದ್ದಾರೆ. ಇಲ್ಲ ಮಾಡಬೇಕು. ಅದು ಈಗ ನೀವು ಕೊಟ್ಟಿರುವಂತ ಮಾರ್ಗದರ್ಶನಗಳು ಏನೇನಿದೆ ಅಂತಂದ್ರೆ ಇತ್ತೆದಾರ್ ಆಪ್ ಅಲ್ಲಿ ಆನ್ ಸ್ಪಾಟ್ ಹೋಗಿ ಇಂಜಿನಿಯರ್ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕು ವಿತ್ GPS ಅಲ್ವಾ. 4 ಪಂಚಾಯತ್ ಇದನ್ನ ಮಾಡೋಷ್ಟೊತ್ತಿಗೆ ನೆಕ್ಸ್ಟ್ ಫೈನಾನ್ಷಿಯಲ್ ನಾನು ಹಣಕಾಸಿನ ವರ್ಷ ಮುಂದೆ ಮಾರ್ಚ್ ಬಂದ್ಬಿಡುತ್ತೆ. ಅದಕ್ಕೆ ಅವಕಾಶ ಇಲ್ಲವೇ ಮಾಡಲೇಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತಂದ್ರೆ ಅದಕ್ಕೂ ಕೂಡ ಬರೀ ಇಂಜಿನಿಯರ್ಸ್ ನಲ್ದಿರ ಇನ್ನು GKM ಅಥವಾ PDO ಅವರ ಸಮಾನ ಹುದ್ದೆಗಳಲ್ಲಿರೋರ್ನ ನೇಮಕ ಮಾಡಿ ಸ್ವಲ್ಪ ಬೇಗ ಅವ್ರ ಲಾಗಿನ್ ಬೇಕಾದ್ರೆ ಕೊಟ್ಬಿಟ್ಟು ಮಾಡ್ಕೊಳ್ಳಿ ಸರ್. ಅಲ್ಲ ನಿಮ್ ಕೈಲಿದೆ ಸರ್ ಬೀಗ, ಅದು ಅವರೇ ಇವಾಗ ಇವ್ರಿಗೆ ಹೇಳ್ತಾ ಇದ್ದೀವಿ. ನೀವು ನಿರ್ದೇಶನ ಮಾಡಿದ್ರೆ ಅವ್ರು ಮಾಡ್ಬಿಡ್ತಾರೆ. ನಿರ್ದೇಶನ ಮಾಡಾಗಿದೆ, ಆಲ್ರೆಡಿ ಮಾಡಾಗಿದೆ. ಕೆಲವೊಂದೆಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. GPS-ಗೆ ಬರ್ತಾ ಇಲ್ಲ, ಎಕ್ಸ್ಟ್ರಾರ್ಗೆ ಬರ್ತಾ ಇಲ್ಲ, ವರ್ಕ್ಸ್ ಶೋ ಆಗ್ತಾ ಇಲ್ಲ ಅಂತ ಲೊಕೇಶನ್ ಅಂತ ಹೇಳ್ತಾ ಇದಾರೆ. ಯಾಕೆ ಈಗ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡ್ಕೊಂಡು ನೀವು ವರ್ಕ್ಸ್ ಕೊಡ್ಬೇಕಲ್ಲ, ಅದನ್ನ ನಾವು ಟೇಬಲ್ ಟಾಪ್ ಪ್ಲಾನ್ ಅದೇ ಇಪ್ಪತ್ತಾರು ಅಂದ್ರಲ್ಲ ಟೇಬಲ್ ಟಾಪ್ ಪ್ಲಾನ್ ಮಾಡ್ತೀವಿ. ಆ ಪ್ಲಾನಿಂಗ್ ಮಾಡಿದಾದ್ಮೇಲೆ ಮತ್ತೆ ನಾವು ಸೈಟ್ ವಿಸಿಟ್ ಮಾಡ್ತೀವಿ. ಟ್ರಾನ್ಸಿಟ್ ಪಾರ್ಕ್ ಅಂತ ಮಾಡ್ಬಿಟ್ಟು ಆ ಸ್ಥಳ ಈ ಒಂದು ಕಾಮಗಾರಿ ಮಾಡೋದಕ್ಕೆ ಸೂಕ್ತವಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ನಾವು ಮತ್ತೆ ಅದನ್ನ ಪ್ರೊಸೀಡ್ ಮಾಡ್ತೀವಿ, ಅಪ್ರೂವಲ್ ಕೊಡ್ತೀವಿ. ಸರಿ ಸರ್. ನಮ್ಮ ಮನವಿಗೆ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ನಮ್ಮ ಅಹವಾಲುಗಳನ್ನ ಕೇಳಿಸ್ಕೊಂಡು ಇಷ್ಟೊತ್ತು ಆಲಿಸಿ ನಮ್ಮ ಅಹವಾಲುಗಳಿಗೆ ಇವತ್ತು ಸಂಜೆ ಅಥವಾ ನಾಳೆ ಮಧ್ಯಾಹ್ನದ ಒಳಗಡೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಆಶ್ವಾಸನೆ ಕೊಟ್ಟಂತಹ ನಮ್ಮ ರವೀಂದ್ರ ಸರ್ ಅವರಿಗೆ ನಾವು ನಮ್ಮ ಮಿಠಹಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲಾ ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮ ಪಂಚಾಯತಿ ವಾಸಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಇವರೆಲ್ಲರ ಪರವಾಗಿ ನಮ್ಮ ರವಿಚಂದ್ರ ಸರ್ಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇಲ್ಲಿಂದ ಎಲ್ಲರಿಗೂ ಥ್ಯಾಂಕ್ಸ್.